ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಮೆಗಾ ಸ್ಟಾರ್ ಚಿರಂಜೀವಿ ಟಾಲಿವುಡ್ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಜನಮನ್ನಣೆ ಪಡೆದಿದ್ದಾರೆ. ಹೆಣ್ಮಕ್ಳ ಕುರಿತು ಅರಿವು ಮೂಡಿಸೋ, ಜಾಗೃತಿ ಮೂಡಿಸೋ, ಪಿಡುಗುಗಳಿಂದ ಹೆಣ್ಣುಮಕ್ಕಳನ್ನ ರಕ್ಷಿಸೋ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರೋ ನಟನನ್ನ ಅದೆಷ್ಟೋ ಜನರು ಈಗಲೂ ದೇವರಂತೆ ನೋಡ್ತಿದ್ದಾರೆ. ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ. ವಯಸ್ಸಾದವರಿಂದ ಹಿಡಿದು ಈಗಿನ ಕಾಲದ ಯುವಕರವರೆಗೂ ಎಲ್ಲರೂ ಚಿರು ಫೇವರಿಟ್. ಇಂಥ ವ್ಯಕ್ತಿ ಕಾರ್ಯಕ್ರಮವೊಂದರಲ್ಲಿ ಹೆಣ್ಣಿನ ಬಗ್ಗೆ ಆಡಿರೋ ಆ ಮಾತು ಸದ್ಯ ಸಾಕಷ್ಟು ಟೀಕೆಗೆ ಗುರಿಯಾಗ್ತಿದೆ. ಏನ್ ಸ್ವಾಮಿ, ನೀವು ಹುಟ್ಟಿದ್ದು ಒಂದು ಹೆಣ್ಣಿಂದಾನೇ ಅಲ್ವಾ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮಂಥವರಿಂದಾನೇ ಸಾಕಷ್ಟು ಭ್ರೂಣ ಹತ್ಯೆ ಆಗ್ತಿದೆ ಅಂತ ಮಹಿಳೆಯರು ಕೋಪಗೊಂಡಿದ್ದಾರೆ. ಮಾದರಿ ನಾಯಕರು ಆಡುವ ಮಾತಾ ಇದು ಅಂತ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಚಿರಂಜೀವಿ ಹೇಳಿದ್ದೇನು ಗೊತ್ತಾ? ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನಿರೂಪಕಿ ಮೊಮ್ಮಕ್ಕಳ ಜೊತೆಗಿರುವ ಫೋಟೋವೊಂದನ್ನು ತೋರಿಸಿ ಅಭಿಪ್ರಾಯ ಕೇಳ್ತಾರೆ. ಆ ಟೈಮ್ನಲ್ಲಿ ಮಾತನಾಡಿದ ಅವರು, ನನಗೆ ಮನೆಯಲ್ಲಿ ಹೆಣ್ಮಕ್ಳ ಹಾಸ್ಟೆಲ್ ವಾರ್ಡನ್ ತರ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಮಗ ರಾಮ್ ಚರಣ್ ಉಪಾಸನಾ ದಂಪತಿಗೆ ಈಗಾಗಲೇ ಒಂದು ಹೆಣ್ಮಗು ಇದ್ದು ಆಕೆಗೆ ಕ್ಲಿಂಕಾರ ಅಂತ ಹೆಸರಿಟ್ಟಿದ್ದಾರೆ. ಮುಂದೇನು ಹೆಣ್ಮಗು ಹುಟ್ಟುತ್ತೇನೋ ಅಂತ ಭಯ ಆಗತ್ತೆ. ನಮ್ಮ ಕುಟುಂಬದ ಪರಂಪರೆಯನ್ನ ಮುಂದುವರಿಸೋಕೆ ಚರಣ್ ಒಂದು ಗಂಡು ಮಗು ಮಾಡ್ಕೋ ಅಂತ ಹೇಳಿದ್ದಾರೆ. ಈ ಮಾತುಗಳೇ ಸದ್ಯ ಟೀಕೆಗೆ ಗುರಿಯಾಗಿರುವುದು. ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲರೂ ಒಂದೇ, ಯಾವುದೇ ಭೇದ ಭಾವ ಮಾಡಬಾರ್ದು. ಸ್ಟಾರ್ ನಟರೇ ಈ ರೀತಿ ಮಾತನಾಡಿದ್ರೆ ಸಾಮಾನ್ಯ ಜನರು ಇದೇ ರೀತಿ ಯೋಚಿಸ್ತಾರೆ. 21ನೇ ಶತಮಾನದಲ್ಲಿ ಕೂಡ ಹೆಣ್ಣು ಸಂತಾನದ ಬಗ್ಗೆ ತಾತ್ಸಾರ ಮಾಡುವವರೇ ಹೆಚ್ಚಾದ್ರೆ ಹೇಗೆ ಅಲ್ವಾ? ಸಾರ್ವಜನಿಕ ಜೀವನದಲ್ಲಿರುವ ತಾರೆಯರು ಅಳೆದು ತೂಗಿ ಮಾತನಾಡಬೇಕು. ಕೆಲವೊಮ್ಮೆ ಏನೋ ಮಾತಾಡೋಕೆ ಹೋಗಿ ಮತ್ತೇನೋ ಆಗಿ ಎಡವಟ್ಟಾಗ್ಬಿಡತ್ತೆ. ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಪ್ರತಿ ಮಾತು ವೈರಲ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಚರ್ಚೆ ಹುಟ್ಟು ಹಾಕ್ತಾ ಇದೆ. ಹೆಣ್ಣು ಮಕ್ಕಳ ಬಗ್ಗೆ ತೆಲುಗು ನಟ ಚಿರಂಜೀವಿ ನೀಡಿರುವ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವುದಂತೂ ಸತ್ಯ. ಆದ್ರೂ ಚಿರು ಸರ್, ನೀವು ನೀಡಿರೋ ಹೇಳಿಕೆ ನಿಮ್ಮ ಘನತೆಗೆ ತಕ್ಕದ್ದಲ್ಲ ಬಿಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.